ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಏನ್ ಗೊತ್ತಾ, ಪ್ರತಿದಿನ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಬ್ಬರಲ್ಲ ಒಬ್ಬರು ಹೆಣ್ಣು ಮಕ್ಕಳು ಸೀರಿಯಲ್ಗೆ ಅಟ್ಯಾಚ್ ಆಗಿರ್ತಾರೆ. ಧಾರಾವಾಹಿಗಳನ್ನ ನೋಡೋದು ಅಂದ್ರೆ ಹೆಣ್ಮಕ್ಳಿಗೆ ಬಹಳನೇ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಸಾಕಷ್ಟು ಸೀರಿಯಲ್ಗಳು ಜನರ ಮನಸ್ಸನ್ನ ಗೆಲ್ತಾ ಇವೆ. ಅದರಲ್ಲಿ ಮುಖ್ಯವಾಗಿ ಭಾಗ್ಯಲಕ್ಷ್ಮಿ ಅನ್ನುವಂತಹ ಒಂದು ಸೀರಿಯಲ್ ಸಿಕ್ಕಾಪಟ್ಟೆ TRP ಯಲ್ಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಹೆಸರು ಗಳಿಸ್ತಾ ಇದೆ. ಸಾಕಷ್ಟು ಜನ ಈ ಒಂದು ಸೀರಿಯಲ್ ಅನ್ನ ವೀಕ್ಷಿಸ್ತಾ ಇದ್ದಾರೆ. ಹಾಗೆ ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಭಾಗ್ಯಲಕ್ಷ್ಮಿ ಸೀರಿಯಲ್ ಹಲವರಿಗೆ ಒಂದಿಷ್ಟು ಸ್ಫೂರ್ತಿ ಅಂತ ಹೇಳಿದ್ರು ಕೂಡ ಖಂಡಿತವಾಗ್ಲೂ ತಪ್ಪಾಗ್ಲಾರದು. ಭಾಗ್ಯ ಶಾಲೆಗೆ ಹೋಗಲು ಪ್ರಾರಂಭಿಸಿದಾಗ ಮದುವೆಯಾಗಿ ಮಕ್ಕಳು ಹೊಂದಿದ್ದ ಅದೆಷ್ಟೋ ಮಹಿಳೆಯರು ಶಿಕ್ಷಣ ಮುಂದುವರೆಸುದುಂಟು. SSLC ಪರೀಕ್ಷೆಯನ್ನ ಕಟ್ಟಿ ಪಾಸ್ ಆಗಿದ್ದವರು ಕೂಡ ಇದ್ದಾರೆ. ಈಗ ಭಾಗ್ಯಳನ್ನ ಗಂಡನ ಮನೆಯಿಂದ ಹೊರಗೆ ಗಂಡ ತನ್ನ ಮನೆಯಿಂದ ಹೊರಗೆ ಹಾಕಿದ್ದಾನೆ. ಸ್ವಂತ ನೆಲೆ ಕಟ್ಟಿಕೊಳ್ಳಲು ಯಾರ ಮೇಲೂ ಕೂಡ ಡಿಪೆಂಡ್ ಆಗದೆ ಸ್ವಂತ ಕಾಲ ಮೇಲೆ ನಿಂತುಕೊಳ್ಳಲು ಭಾಗ್ಯ ಪಣ ತೊಟ್ಟಿದ್ದಾಳೆ. ಭಾಗ್ಯಳ ದಿಟ್ಟ ಪಯಣದಿಂದ ಹುರುಪು ಪಡೆದು ಅವಳಂತೆ ಎಲ್ಲಾ ಎಲ್ಲೆಗಳನ್ನ ದಾಟ ಬಯಸುವಂತಹ ಹೆಂಗಳೆಯರ ಕೆಚ್ಚು ಹಾಗೂ ಧೈರ್ಯವನ್ನ ಸಂಭ್ರಮಿಸುವುದೇ ನಾನು ಭಾಗ್ಯ ಅನ್ನುವಂತಹ ಒಂದು ಅಭಿಯಾನ. ಒಂದು ಅಭಿಯಾನವನ್ನ ಈಗ ಕಲರ್ಸ್ ಕನ್ನಡ ಒಂದು ವಾಹಿನಿ ಶುರು ಮಾಡಿರುವಂತದ್ದು. ಸೊ ನಾನು ಭಾಗ್ಯ ಅನ್ನುವಂತ ಒಂದು ಅಭಿಯಾನವನ್ನ ಶುರು ಮಾಡಿರುವಂತದ್ದು. ಹೌದು, ಕಲರ್ಸ್ ಕನ್ನಡ ವಾಹಿನಿ ನಾನು ಭಾಗ್ಯ ಅಭಿಯಾನವನ್ನ ಆರಂಭಿಸಿದೆ. ಈ ಒಂದು ಅಭಿಯಾನಕ್ಕೆ ಅಂತಲೇ ಹ್ಯಾಶ್ಟ್ಯಾಗ್ ಅನ್ನ ಬಳಸಲಾಗಿದೆ. ಐ ಆಮ್ ಭಾಗ್ಯ ಎನ್ನುವಂತಹ ಹ್ಯಾಶ್ಟ್ಯಾಗ್ ಅನ್ನ ಆರಂಭಿಸಲಾಗಿದೆ. ಇದರ ಮುಖಾಂತರ ಎಲ್ಲಾ ಹೆಣ್ಣು ಮಕ್ಕಳನ್ನ ಸಮಾಜದ ಒತ್ತಡಗಳನ್ನ ಮೀರಿ ತಮ್ಮ ಕನಸನ್ನ ಬೆಂಬತ್ತುಕೊಳ್ಳುವಂತೆ ಅಥವಾ ತನ್ನ ಕನಸನ್ನ ಈಡೇರಿಸಿಕೊಳ್ಳಲು ಉತ್ತೇಜಿಸುವುದು ಕಲರ್ಸ್ ಕನ್ನಡ ವಾಹಿನಿಯ ಉದ್ದೇಶವಾಗಿರುವಂತದ್ದು. ಇನ್ನು ಇದಕ್ಕೆ ಪ್ರೋಮೋ ಹಾಡೊಂದನ್ನು ಕೂಡ ನಿರ್ಮಿಸಲಾಗಿದೆ. ಈ ಹಾಡಿಗೆ ಗಿರಿಧರನ್ ದಿವಾನ್ ಅವರು ಸಂಗೀತವನ್ನ ನೀಡಿದ್ದು ಪ್ರದ್ಯುಮ್ನ ಗೀತೆಯನ್ನ ರಚನೆ ಮಾಡಿರುವಂತದ್ದು. ಸೊ ಹೀಗಾಗಿ ಈ ಒಂದು ಭಾಗ್ಯಲಕ್ಷ್ಮಿ ಅನ್ನುವಂತಹ ಸೀರಿಯಲ್ ಇದೀಗ ಈ ತರಹ ಒಂದು ಐ ಆಮ್ ಭಾಗ್ಯ ಅನ್ನುವಂತಹ ಹ್ಯಾಶ್ಟ್ಯಾಗ್ ಮೂಲಕ ಒಂದು ಅಭಿಯಾನವನ್ನ ಶುರು ಮಾಡಿರುವಂತದ್ದು. ನಿಮಗೆ ಈ ಒಂದು ಅಭಿಯಾನದ ಬಗ್ಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ.